ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲೆಕೋಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹಾಕಿ ಗೋಬಿ ಮಾಡಬೇಕು ಅಂತ ಅದನ್ನು ತೊಳೆದು ಚೆನ್ನಾಗಿ ತುರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹಚ್ಚಕ್ಕೆ ಅಷ್ಟು ಸಣ್ಣಗೆ ಹಚ್ಚೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ತುರ್ಕೊತಾ ಇದ್ದೀನಿ. ಬೇಗನೂ ಬೇಯುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಈ ಥರ ಸಣ್ಣ ಕಣ್ಣಲ್ಲಿ ನೋಡ್ಬಿಟ್ಟು ಈ ಥರ ತುರಿಯೋಣ. ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಾದ್ರೂ ನೀವು ತುರ್ಕೋಬೋದು. ಇವಾಗ ಆಲೂಗೆಡ್ಡೆನೂ ಅಷ್ಟೇ, ಆಲೂಗೆಡ್ಡೆ, ಕ್ಯಾರೆಟು, ಎಲೆಕೋಸು ಮೂರೂ ಅದೇ ತುರ್ಕೊತಾ ಇದ್ದೀನಿ ನೋಡಿ. ಇದನ್ನು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟಿದೆ. ನೀಟಾಗಿ ಅದನ್ನು ತುರಿಯೋಣ. ನೋಡಿ ಎಷ್ಟು ಸಣ್ಣಗೆ ಬೀಳ್ತಾಯಿದೆ, ಬೇಗ ಬೆಂದ್ಬಿಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾಕೆಂದರೆ ಎಲ್ಲರೂ ಎಲೆಕೋಸಲ್ಲಿ ಮಾಡ್ತಲೇ ಇರ್ತಾರೆ. ಈ ಥರ ಒಂಚೂರು ವೆರೈಟಿಯಾಗಿ ನಾನು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಅದಕ್ಕೆ ನಾನು ಪೇಸ್ಟ್ ಆ್ಯಡ್ ಮಾಡ್ತಾಯಿಲ್ಲ. ಅದಕ್ಕೆ ಒಂದು 4-3 ಹಸಿಮೆಣ್ಸಿನ್ಕಾಯಿ, ಒಂದು ಇಂಚಷ್ಟು ಶುಂಠಿ, ಅದನ್ನು ಅಷ್ಟೇ ಚೆನ್ನಾಗಿ ತುರ್ಕೊತಾ ಇದ್ದೀನಿ ನೋಡಿ. ಅಷ್ಟು ಸಣ್ಣಗೆ ಬಿದ್ದಿದೆ. ಸರಿ ಆಯಿತು. ಇದಕ್ಕೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಯಾಕೆಂದರೆ ನಾನು ಹಚ್ಚಿಬಿಟ್ಟು ಆಗ್ತಾಯಿಲ್ಲ, ತುರಿದಿದ್ನಲ್ಲ, ಅದಕ್ಕೆ ತುಂಬ ನೀರು ಬಿಟ್ಕೊಂಡಿತ್ತು. ನಾನು ಅದಕ್ಕೆ ದಪ್ಪ ನೀಟಾಗಿ ಅಂದರೆ ಹಿಂಡ್ಬಿಟ್ಟು ನಾನೇ ಬೇರೆ ಬೌಲ್ಗೆ ಹಾಕೊತಾ ಇದ್ದೀನಿ ನೋಡಿ ಈ ಥರ. ಯಾಕೆಂದರೆ ಅದಕ್ಕೆ ತುಂಬ ನೀರಿತ್ತು, ತುಂಬ ನೀರು ಬಿಟ್ಟಿತ್ತು. ಅದಕ್ಕೆ ನಾನು ಹಿಟ್ಟು ಹಾಕಂತೂ ಕಲಸೋಕ್ಕಾಗಲ್ಲ. ಅದಕ್ಕೆ ನಾನು ದಪ್ಪ ಹಿಂಗೆ ನೀಟಾಗಿ ರಸನೆಲ್ಲ ಹಿಂಡಿ ನಾನು ಬೇರೆ ಬೌಲ್ಗೆ ಹಾಕ್ಕೊಂಡು ಆಮೇಲೆ ನಾನು ಅದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ರಸ ಇತ್ತು ಅಂತಂದೆ. ನೋಡಿ ಇವಾಗೆಲ್ಲ ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಸ್ಪೂನಲ್ಲಿ ಕಾರ್ನ್ಫ್ಲೋರು, 2 ಸ್ಪೂನು ಮೈದಾ, ದೊಡ್ಡ ಸ್ಪೂನಲ್ಲಿ. ಅಂದರೆ ನೀವು ಅದು ಎಷ್ಟು ಕ್ವಾಂಟಿಟಿ ನೋಡಿ ಅದನ್ನು ಹಾಕಲ್ರೆ 2 ಸಮ ಹಾಕಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಇಷ್ಟು ಹಾಕಿದ್ದೀನಿ. ನೀವು ಖಾರಕ್ಕೆ ತಕ್ಕನಾಗಿ ಚಿಲ್ಲಿ ಪೌಡ್ರು ಮತ್ತು ಇದನ್ನೆಲ್ಲ ಗರಂ ಮಸಾಲ, ಪೆಪ್ಪರ್ ಪೌಡ್ರು ಎಲ್ಲ ಹಾಕಿ ಅದನ್ನು ನಾವು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ಹಂಗಂತೇಳ್ಬಿಟ್ಟು ಅಷ್ಟು ಹಿಟ್ಟನ್ನ ಏನು ಅಷ್ಟು ಜಾಸ್ತಿ ಹಿಟ್ಟಾಕಿ ಏನು ಕಲಿಸ್ಕೊಳ್ಳಿ. ಒಂದು ಮೀಡಿಯಮ್ ಆಗಿ ಒಂದು ಹದದಲ್ಲಿರಲಿ ನೋಡಿ. ಇಷ್ಟು ಸಾಕು. ನಿಮ್ಗೆ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ತೆಳ್ಳಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಮೈದಾನೋ ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಾಕಿ, ಇಷ್ಟು ಹದದಲ್ಲಿದ್ದರೆ ಸಾಕು. ಇವಾಗ ಉಪ್ಪು ಖಾರ ಎಲ್ಲ ನೋಡಿ ಕರೆಕ್ಟಾಗಿತ್ತು ಅಂತಂದರೆ ಸರಿ, ಇದು ರೆಡಿ ಆಗೈತೆ. ನಾವು ಅಷ್ಟೊತ್ತಿಗೆ ಎಣ್ಣೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಕಾಯಿಲಿ ನೋಡಿ. ಇದು ಚೆನ್ನಾಗಿ ರೆಡಿ ಆಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಇವಾಗ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವೇನು ರೆಡಿ ಮಾಡಿದ್ವಲ್ಲ ಅದನ್ನು ನೀಟಾಗಿ ಚಿಕ್ಕದು ಉಂಡೆ ಥರ ಹಾಕೋಣ ಎಣ್ಣೆಗೆ. ಎಣ್ಣೆ ಕಾಯ್ದ ಮೇಲೆ ಹಾಕಿ ನೋಡಿ ಈ ಥರ ಚಿಕ್ಕ ಉಂಡೆ ಥರ ಮಾಡಿ ಅದಕ್ಕೆ ಹಾಕೊಳ್ಳೋಣ. ನಿಮಗೆ ಅಕಸ್ಮಾತ್ ಚಿಕ್ಕದು ಬೇಡ, ನನಗೊಂದು ಸ್ವಲ್ಪ ದೊಡ್ಡಗೆ ಇರಲಿ ಅಂತಲೇ ನೀವು ನಿಮ್ಮ ಇಷ್ಟ. ದೊಡ್ಡದಾದ್ರೂ ಹಾಕೋಬೇಕು, ಮೀಡಿಯಮ್ ಆಗಾದರೂ ಹಾಕೋಬೋದು. ಇಲ್ಲ ಸಣ್ಣಗಿದ್ರೆ ನೀಟಾಗಿ ಬೇಯುತ್ತೆ. ಅದು ಮಸಾಲೆ ಎಲ್ಲ ಹಾಕಿದಾಗಲೂ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನಿಮಗಿಲ್ಲ ಏನೋ ಸ್ವಲ್ಪ ದಪ್ಪಗೆ ನಾನು ಹಾಕಂತೀನಿ ಉಂಡೆ ಥರ ಅಂತ ನೀವು ಹಾಕೋಬೋದು ನೋಡಿ. ಎಣ್ಣೆ ಎಷ್ಟು ಹಿಡಿಸುತ್ತೋ ಅಷ್ಟು ನಾನು ಗೋಬಿ ಹಾಕ್ಕೊತಾ ಇದ್ದೀನಿ. ಆ ಮಸಾಲೆಗಿಂತ ಡ್ರೈ ಗೋಬಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇವಾಗ ಸುಮ್ಮನೆ ಆಚೆ ಹೋಗಿ ಮಳೆಗಾಲ, ಆಚೆ ಹೋಗಿ ಹೆಲ್ತ್ ಇಶ್ಯೂ ಜಾಸ್ತಿ ಇರುತ್ತೆ. ನೀವೇ ಮನೇಲಿ ಮಾಡ್ಕೊತೀನಿ. ಏನು ಒಂದು 1/4 kg ತೊಗೊಬಂದ್ರೂ ಏನಿಲ್ಲ ಅಂದರೂ ಒಂದು 4 ಜನ ತಿನ್ಬೋದು, 4-5 ಜನನೇ ತಿನ್ಬೋದು. ಒಂದು ಅರ್ಧ kg ತಗೊಂಬಂದರೆ ಒಂದು 10 ಜನನಾದರೂ ತಿನ್ಬೋದು. ನೀವು ಒಂದು 20 ನಿಮಿಷ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ. ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ಇದು ಬೇಯಿಸೋದು, ಮಸಾಲೆ ರೆಡಿ ಮಾಡ್ಕೊಂಡು ಫ್ರೈ ಮಾಡಿದ್ರೆ ಗೋಬಿ ರೆಡಿ ನೋಡಿ. ಈ ಥರ ಚೆನ್ನಾಗಿ ಬೇಯಲಿ. ನಾನು 2 ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 80% ಆಯಿತು ಎತ್ಕೊಂಬಿಟ್ಟಿರ್ತೀನಿ. ತಿರ್ಗಿ ಆಮೇಲೆ ಲಾಸ್ಟಿಗೆ ಇನ್ನೊಂದು ಸಲ ಹಾಕೋಣ ನೋಡಿ. ಇದಾಗಿದೆ ಆಲ್ಮೋಸ್ಟು. ಇದನ್ನೆಲ್ಲ ಎತ್ತೋಣ ಸಾಕಿಷ್ಟು. ಯಾಕೆಂದರೆ ತಿರ್ಗಿ ಮತ್ತೆ ಎಣ್ಣೆಗೆ ಹಾಕ್ತೀನಲ್ವ, ಇಷ್ಟು ಸಾಕಾಗುತ್ತೆ.
ಇವಾಗ ಇದನ್ನು ಎತ್ತೋಣ. ಎತ್ತಿ ಒಂದು ಬೇರೆ ಬೌಲ್ಗೋ ಪ್ಲೇಟ್ಗೋ ಹಾಕ್ಕೊಂಡಿರ್ರಿ, ಯಾಕೆಂದ್ರೆ ತಿರ್ಗಿ ಆಮೇಲೆ ಹಾಕ್ಬೇಕಲ್ಲ, ಅದಕ್ಕೋಸ್ಕರ. ಒಂದು ಕಡೆ ಹಾಕ್ತೂ ಇವನ್ನೆಲ್ಲ ಎತ್ಕೊಂಡು ತಿರ್ಗಿ ಇನ್ನೊಂದು ಟ್ರಿಪ್ ಆಗುತ್ತೆ. ಅದು ಇನ್ನೊಂದು ಟ್ರಿಪ್ ಹಾಕಿ ಅದನ್ನು ಅದೇ ಥರ ಮಡಿಕೊಂಡು ಆಮೇಲೆ ಲಾಸ್ಟಿಗೆ ನಾವು ಇನ್ನೊಂದ್ಸಲಿ ಕರೆದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕರಮ್ ಅಂತ ಇದ್ರಲ್ಲಿ ಬರುತ್ತೆ ಅಂತ ಅಷ್ಟೇ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಯಾಕೆಂದರೆ ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ. ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇನ್ನೊಂದು ಒಬ್ಬೆ ಆಯ್ತಾಯಿತ್ತು ಅಂದ್ಬಿಟ್ಟು ಇನ್ನೊಂದು ಟ್ರಿಪ್ ಆಗೋಗ್ತಾಯಿದೆ ಅಂದ್ಬಿಟ್ಟು ಅದನ್ನು ಬಿಡ್ತಾಯಿದ್ದೀನಿ. ಅದನ್ನು ಬಿಟ್ಟು ನೀಟಾಗಿ ನಾವು ಆವಾಗಲೇ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನು ಅದೇ ಥರ ಮಾಡ್ಕೋಬೇಕು. ನೋಡಿ, ನಾನು ಒಂದು ಮೀಡಿಯಮ್ ತುಂಬ ಸಣ್ಣ ಅಂತ ಅನಿಸ್ಬೋದು, ಆದರೆ ಏನು ಅಷ್ಟು ಸಣ್ಣ ಇರಲಿಲ್ಲ, ಒಂದು ಹದವಾಗಿತ್ತು. ನೀವು ಅಷ್ಟೇ ಇಷ್ಟಾದರೂ ಹಾಕೊಳ್ರಿ ಇದಕ್ಕೆ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕಡಿಮೆನಾದರೂ ಹಾಕೋಬೋದು. ಈ ಥರ ಎಲ್ಲ ಹಾಕಿ ಎಣ್ಣೆ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಬಿಡಿ, ಏನು ಪರವಾಗಿಲ್ಲ. ಯಾಕೆಂದರೆ ಬೆಂದ ತಕ್ಷಣ ಅದೇ ಬಿಟ್ಕೊಳ್ಳುತ್ತೆ. ಅಂದರೆ ನಾವು ಹಾಕಿದ ತಕ್ಷಣವೇ ಅದನ್ನು ಕೈ ಆಡಿಸ್ಬಾರ್ದು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ಈ ಥರ ನೀಟಾಗಿ ಅದಲು ಬದಲು ಮಾಡ್ಬೋದು. ಈ ಥರ ತಿರುಗಿಸಿ ನೀಟಾಗಿ ಎಲ್ಲ ಕಡೆಯೂ ಬೇಯೋ ಥರ ಈ ಥರ ತಿರುಗಿಸ್ತಾಯಿದ್ರೆ ನೀಟಾಗಿ ಬೇಯುತ್ತದು. ನೋಡಿ, ಇದಾಗಿದೆ. ಇದನ್ನು ಅಷ್ಟೇ ಸೈಡ್ಗೆ ಎತ್ತು ಮಡಿಕೊಳ್ಳೋಣ. ತುಂಬ ಕ್ರಿಸ್ಪಿ ಬೇಕು ಅಂದರೆ ನೀವು ಈ ಥರ ಟ್ರೈ ಮಾಡಿ. ಇಲ್ಲ ನಮಗೆ ಬೇಡ ಸಾಫ್ಟಾಗಿರಲಿ ಅಂತಂದರೆ ನೀವು ಒಂದೇ ಸಲ ನೀಟಾಗಿ ಫ್ರೈ ಮಾಡ್ಕೋಬೋದು, ಡಬಲ್ ಸಲ ಹಾಕೋದೇನಿರಲ್ಲ. ಇವಾಗ ಎಲ್ಲ ಎತ್ತಿಟ್ಕೊಂಡಿದ್ದೀನಲ್ವ, ಇದನ್ನು ಒಂದು ಸ್ವಲ್ಪ 1-2-3 ಸೆಕೆಂಡ್ ಬಿಡೋಣ. ಇದನ್ನು ಎಣ್ಣೆನ ಹಂಗೆ ಬಿಟ್ಟಾದಮೇಲೆ ಆಮೇಲೆ ನಾವು ಇವಾಗ ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಗೋಬಿ, ಅದನ್ನು ತಿರ್ಗಿ ಮತ್ತೆ ಎಣ್ಣೆಗೆ ಹಾಕೋಣ. ಇದೇನು ಜಾಸ್ತಿ ಟೈಮ್ ಆಗೋಲ್ಲ. ಅಂದರೆ ಒಂದು ನಿಮಿಷ, 1-2-3 ನಿಮಿಷ ಆಗ್ಬೋದು ಅಷ್ಟೇ. ಏಕೆಂದರೆ ಆಲ್ಮೋಸ್ಟ್ ಅಲ್ಲೇ ಅದು ಬೆಂದಿದೆ ಅಲ್ವಾ. ಈ ಸುಮ್ಮನೆ ಹಾಕೋದ್ರಿಂದ ಒಂದು 20 ಭಾಗ ಬೇಯಬೇಕಾಗುತ್ತೆ ಅಷ್ಟೇ. 80% ಅಲ್ಲೇ ಬೆಂದೈತೆ, ಇನ್ನು 20% ಬೇಯಬೇಕಾಗಿತ್ತಲ್ವ. ಸ್ವಲ್ಪ ಒಂದು 2-3 ನಿಮಿಷ ಇದ್ದರೆ ಸಾಕು. ಈ ಥರ ಕಲರ್ ಚೇಂಜ್ ಆಗೋ ಅಷ್ಟಿದ್ರೆ ಸಾಕು. ಇದು ಬೆಂದಿದೆ ಅಂತ ಇವಾಗೆಲ್ಲ ಎತ್ತಿಟ್ಕೊಳ್ಳೋಣ. ನೋಡಿ, ಇಷ್ಟ ಆಗಿದ್ರೆ ಸಾಕು. ತುಂಬ ಕಲರ್ಫುಲ್ಲಾಗಿ ಬಂದೈತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅಷ್ಟೇ ನಾನು 2 ಡಬ್ಬೆ ಆಯ್ತಾಯಿತ್ತು, 2 ಡಬ್ಬೆ ಹಾಕಿದ್ದೀನಿ. ಹಾಕ್ಬಿಟ್ಟು ನೀಟಾಗೆಲ್ಲ ಫ್ರೈ ಮಾಡಿ ಅದನ್ನು ಹಂಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಥರ ತಿರ್ಗಿ ಮತ್ತೆ ನಾವೇನು ಇನ್ನೊಂದು ಡಬ್ಬೆ ಇತ್ತಲ್ಲ ಅದನ್ನು ಬಿಡೋಣ. ಇನ್ನು ಹೂಕೋಸಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದನ್ನು ಒಂದು ಸಲ ಮಾಡಿ ತೋರಿಸ್ತೀನಿ ನಾನು. ಅದಾಗಿದೆ ಆಲ್ಮೋಸ್ಟು. ಅದನ್ನು ಎಲ್ಲ ಎತ್ತಿಟ್ಕೊಳ್ಳೋಣ ಸೈಡ್ಗೆ. ನೋಡಿ, ಎಲ್ಲವುದೂ ಈ ಕಲರ್ಗೆ ಬಂದಿದೆ. ಇದಾಗಿದೆ ಅಂತ. ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತಂದರೆ ಹಿಂಗೆ ಅಮ್ಕಿದ್ರೆ ಅದು ಒಂಥರ ಪಟ್ಟನ್ನ ಇದರಲ್ಲಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಇದು ಇವಾಗ ಅದನ್ನು ಅಷ್ಟೇ ಎಲ್ಲ ಆಗಿದೆ. ಸೈಡ್ಗೆ ಎಲ್ಲವುದೂ ಒಂದು ಕ್ಲೀನಾಗಿ ಎತ್ತಿಟ್ಕೊಂಡು ನಾವು ಇನ್ನು ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ರೆಡಿ ಮಾಡ್ಕೊಂಡು ಆಯಿತು ಅಂತಂದರೆ ಗೋಬಿ ರೆಡಿ. ನೋಡಿ, ಆಗಿದೆ. ಎಲ್ಲ ಎತ್ತಿ ಸೈಡ್ಗೆ ಹಾಕ್ಕೊಳ್ಳೋಣ. ಇವಾಗ ಅದೇ ಬಾಣಲೆಗೆ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಪೇಸ್ಟ್ ಹಾಕ್ತಾಯಿಲ್ಲ, ಹಚ್ಕೊಂಡು ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ. ನೀವು ಪೇಸ್ಟ್ ಆದರೂ ಯೂಸ್ ಮಾಡ್ಕೊಳ್ಳಿ. ನಾನು ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು 2-3 ಸ್ಪೂನ್ ಇದೆ. ಮತ್ತು ಶುಂಠಿ 1 ಸ್ಪೂನ್ ಇದೆ. ಅದನ್ನು ಅಷ್ಟೇ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೊಳ್ರಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ. ನಿಮ್ಗೆ ಪೇಸ್ಟ್ ಇದ್ದರೆ ಪೇಸ್ಟ್ ಆದರೂ ಯೂಸ್ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಫ್ರೈ ಆಗಲಿ.
ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ. ಅಕಸ್ಮಾತ್ ಈರುಳ್ಳಿ ನಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ, ಕ್ಯಾಪ್ಸಿಕಮ್ ಒಂದೇ ಹಾಕಿ, ಇಲ್ಲ ಅದು ನಮಗೆ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಬಿಟ್ಟೆ ನೀವು ಫ್ರೈ ಮಾಡಿ ಅದನ್ನು ಸೇರಿಸ್ಬೋದು. ಇವಾಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಅದನ್ನು ಅಷ್ಟೇ ಈರುಳ್ಳಿ ಸೈಜ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಜಾಸ್ತಿ ಬೇಯಿಸೋಂಗಿಲ್ಲ, ಒಂದು 80% ಇಲ್ಲಾಂದ್ರೆ ಅರ್ಧಕ್ಕರ್ಧ ಬೇಯಿಸಿದ್ರು ತುಂಬ ಒಳ್ಳೆಯದು. ಏಕೆಂದರೆ ಅದು ಬಾಯಿಗೆ ಸಿಕ್ಕಿದಾಗ ಒಂದು ಅರ್ಧ ಬೆಂದಿರಬೇಕು, ಒಂದು ಅರ್ಧ ಬೆಂದಿರಬೇಕು, ಆವಾಗಲೇ ಟೇಸ್ಟ್. ಅದು ತುಂಬ ಬೇಯಿಸ್ಬಿಟ್ರೆ ಟೇಸ್ಟ್ ಸಿಗಲ್ಲ. ಇವಾಗ ಸಾಸು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸಾಸೇ ಮೇಯ್ನು, ಏಕೆಂದರೆ ಚೈನೀಸ್ ಫುಡ್ ಆಗಿರೋದ್ರಿಂದ ಸಾಸ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಗ್ರೀನ್ ಚಿಲ್ಲಿ ಸಾಸನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ನಾವು ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿರೋದ್ರಿಂದ ನಾನು ಒಂದೊಂದು ಸ್ಪೂನ್ ಹಾಕ್ಕೊತಾಯಿದ್ದೀನಿ. ಆಮೇಲೆ ಸೋಯಾ ಸಾಸು ಅಷ್ಟೇ 1.5 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಟೊಮೊಟೊ ಸಾಸು ಒಂದು 2-3 ಸ್ಪೂನಷ್ಟು ಹಾಕಿ, ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಅದು. ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಸಾಸ್ಗಳು, ಯಾಕೆಂದರೆ ಚೈನೀಸ್ ಫುಡ್ ಆಗಿರೋದ್ರಿಂದ ಸಾಸ್ ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ, ಟೇಸ್ಟು ಬರೋಲ್ಲ. ನೋಡಿ ಈ ಥರ ಅದೆಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ತಿರುಗಿಸಿ ನಾವು ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಅದಕ್ಕೆ, ಯಾಕೆಂದರೆ ಆ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಸೇರಬೇಕು. ಎಲ್ಲ ತರಕಾರಿಗೆ ಇದಕ್ಕೆಲ್ಲ ಸಾಸ್ದು, ಕೆಚಪ್ದು, ಇದಕ್ಕೆಲ್ಲ ನೀರು ಹಾಕಿದ ತಕ್ಷಣ ಅದು ಮಸಾಲೆ ಎಲ್ಲ ನೀಟಾಗಿ ಬಿಟ್ಕೊಳ್ಳೋಣ. ಅಂದರೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಅದ್ರಲ್ಲಿ ಚೆನ್ನಾಗಿ ಕುದೀಲಿ ಅದು. ನೋಡಿ ಈ ಥರ. ಅದೇನು ಹಂಗಂತ ಜಾಸ್ತಿ ಏನು ಕುದಿಯೋದು ಬೇಡ, ಸ್ವಲ್ಪ ಕುದಿ ಬಂದರೆ ಸಾಕು. ಇವಾಗ ನೋಡಿ ಇದು ಕುದ್ದಿದೆ. ಇಷ್ಟು ಕುದಿ ಬಂದರೆ ಸಾಕು, ಹಂಗಂತ ಅಂದ್ಬಿಟ್ಟು ಜಾಸ್ತಿ ಏನು ಕುದಿಯೋಂಥ ಅವಶ್ಯಕತೆ ಏನಿಲ್ಲ. ನೋಡಿ ಇಷ್ಟು ಕುದಿ ಬಂದರೆ ಆಲ್ಮೋಸ್ಟ್ ಆಗಿದೆ ಅಂತ. ಇವಾಗ ಇದಕ್ಕೆ ನಾವು ಏನು ಗೋಬಿ ಇಟ್ಕೊಂಡಿದ್ವಲ್ಲ, ಡ್ರೈ ಗೋಬಿ, ಅದನ್ನು ಅದರೊಳಗಡೆಗೆ ಹಾಕೋಣ. ಹಾಕಿ ಚೆನ್ನಾಗಿ 1 ನಿಮಿಷ 2 ನಿಮಿಷ ಆ ಮಸಾಲೆಗೆ ಚೆನ್ನಾಗಿ ಅದನ್ನು ಫ್ರೈ ಮಾಡೋಣ. ಅದೆಲ್ಲ ನೀಟಾಗಿ ಹೊಂದ್ಕೋಬೇಕು ಆ ಮಸಾಲೆ ಒಳಗಡೆನೇ. ಅದು ಚೆನ್ನಾಗಿ ಹೊಂದ್ಕೊಂಡ ತಕ್ಷಣ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದು ನೀಟಾಗೆಲ್ಲ ಹೊಂದ್ಕೊಂಡಾದ್ಮೇಲೆ ಇವಾಗ ನಾವು ಆ ಗ್ರೇವಿಗೆ ಒಂಥರ ತಿಕ್ನೆಸ್ಸಾಗಿ ರೆಡಿ ಆಗಬೇಕಲ್ಲ, ಅದಕ್ಕೆ 1 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನಿಮಗಿದು ಅಷ್ಟೇ ಬೇಕು ಅಂದ್ರೆ ಹಾಕಿಲ್ಲ, ನೀವೇ ನೀರು ಹಾಕೋದು ಬೇಡ, ನಾನು ಇದರಲ್ಲೇ ಮಾಡ್ತೀನಿ ಅಂದರೆ ಅಷ್ಟೇ ಮಾಡ್ಕೊಂಡು ಇದು ಮಾಡಬೇಕು. ನಾವು ಅವಾಗೇನು ಇದು ಕಾರ್ನ್ಫ್ಲೋರ್ ಹಾಕೋಂಥ ಅವಶ್ಯಕತೆ ಇರಲ್ಲ. ಇವಾಗ ನಾನು ಕಾರ್ನ್ಫ್ಲೋರ್ ಎಲ್ಲ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಮಸಾಲೆ. ತುಂಬ ನೀರಾದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಗಾದ್ರೂ ಚೆನ್ನಾಗಿರಲ್ಲ. ಇಷ್ಟು ಅದಕ್ಕಾದ್ರೆ ಅಂದರೆ ಅದು ಗೋಬಿಗೆ ಇಟ್ಕೋಬೇಕು ಮಸಾಲೆ, ಅಷ್ಟಿದ್ರೆ ಸಾಕು. ನೋಡಿ ತುಂಬ ಚೆನ್ನಾಗಾಗಿದೆ. ಇದಾಗಿದೆ. ಇವಾಗ ಸರ್ವ್ ಮಾಡೋಣ. ಆ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸರ್ವ್ ಮಾಡೋಣ. ಇದು ಆಲ್ಮೋಸ್ಟ್ ಫುಲ್ ಎಲ್ಲ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಈರುಳ್ಳಿ ಮತ್ತು ಇದು ಕೊತ್ತಂಬರಿ ಅದನ್ನು ಹಾಕಿ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ.